ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಅವರು ಭರ್ಜರಿಯಾಗಿ ಮತ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಪ್ರಮುಖವಾಗಿ ಮುಂಜಾನೆಯೇ ತಮ್ಮ ನಿವಾಸದ ಬಳಿ ಕಾರ್ಯಕರ್ತರನ್ನ ಭೇಟಿಯಾಗಿದ್ದಾರೆ. ಬಿವೈ ರಾಘವೇಂದ್ರ ಅವರು ಶಿವಮೊಗ್ಗ ನಗರದಲ್ಲಿ ಮಹಿಳಾ ಸಮಾವೇಶದಲ್ಲಿ ಕೂಡ ಭಾಗಿಯಾಗಲಿದ್ದಾರೆ. ಮಧ್ಯಾಹ್ನ ಸೊರಬ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಾರವನ್ನು ಮಾಡಲಿದ್ದಾರೆ. ನಾಳೆ ಶಿವಮೊಗ್ಗ ಕ್ಷೇತ್ರದ ಮತದಾರರನ್ನ ಬೆಂಗಳೂರಿನಲ್ಲಿ ಸೇರಿಸಿ ಮತಯಾಚನೆಯನ್ನ ನಡೆಸಲಿದ್ದೀನಿ ಅಂತ ಅಂದ್ರು. ಇನ್ನು ಈಶ್ವರಪ್ಪ ನಾಮಪತ್ರ ಸಲ್ಲಿಕೆ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟು ಮತದಾರರು ಬುದ್ಧಿವಂತರಿದ್ದಾರೆ, ಯಾರು ಬಿಜೆಪಿ ಅಭ್ಯರ್ಥಿ, ರಾಘಣ್ಣ ಯಾರು ಅಂತ ನೋಡಿ ವೋಟ್ ಹಾಕ್ತಾರೆ ಅಂದ್ರು. ನಿನ್ನೆ ಸಂಜೆ ನಮ್ಮ ಶಿವಮೊಗ್ಗ ಗ್ರಾಮಾಂತರದಲ್ಲಿ ಸುಮಾರು ಒಂದು 10,000ಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಶೋಷಿತ ಪೀಡಿತ ಸಮಾಜದ ಬಂಧುಗಳ ಒಂದು ದೊಡ್ಡ ಒಂದು ಸಮಾವೇಶ ನಡೆಯಿತು. ತುಂಬಾ ಒಳ್ಳೆ ರೀತಿಯಂತ ಒಂದು ಜನರ ಆಶೀರ್ವಾದ ಸಿಕ್ಕಿದೆ. ಅದೇ ರೀತಿ ಇವತ್ತು ಕೂಡ ನಮ್ಮ ಸ್ತ್ರೀಶಕ್ತಿ ಸಂಘಗಳ, ಮಹಿಳಾ ಸಂಘಗಳ, ಮಹಿಳಾ ಮೋರ್ಚಾಗಳ ಒಂದು ಸಭೆಗಳನ್ನು ಇವತ್ತು ಆಯೋಜನೆ ಮಾಡುವಂತ ಕೆಲಸಗಳಾಗಿದೆ. ನಾಳೆ ಸಂಜೆ ಬೆಂಗಳೂರಿನಲ್ಲಿ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಸುಮಾರು ಒಂದು 4-5 ಜನನ ನಮ್ಮ ಶಿವಮೊಗ್ಗ ಕ್ಷೇತ್ರದ, ಉಡುಪಿಯ ಬೈಂದೂರು ಕ್ಷೇತ್ರವನ್ನು ಕೂಡ ಸೇರಿಕೊಂಡು ಅಲ್ಲಿಯ ಮತದಾರರನ್ನ ಬೆಂಗಳೂರಿನಲ್ಲಿ ಒಂದ್ಸತಿ ಸೇರಿಸಿ ಅವರು ವಿನಂತಿಯನ್ನು ಮಾಡ್ಕೋಬೇಕು ಅಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೀವಿ. 18ನೇ ತಾರೀಕಿಗೆ ಅಧಿಕೃತವಾಗಿ ನಾಮಪತ್ರವನ್ನು ಕೂಡ ಸಲ್ಲಿಸ್ತಾ ಇದ್ದೀವಿ. ನಿಜವಾದ ಒಂದು 2ನೇ ಹಂತದ ಚುನಾವಣೆಯ ಅಖಾಡ ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿ ಈಗಾಗಲೇ ರೆಡಿ ಆಗ್ತಾ ಇದೆ. ಸರಿಯಾದ ರೀತಿಯಂತ ಕಾರ್ಯಕರ್ತರ ಒಂದು ನೇತೃತ್ವದಲ್ಲಿ ಈ ಚುನಾವಣೆ ಮಾಡುವ ಮುಖಾಂತರ ಇವತ್ತು ಹಗುರವ ಮಾತಾಡುವಂಥ ಎಲ್ಲ ಬಾಯಿಗಳಿಗೆ ಉತ್ತರ ಕೊಡುವಂಥ ಕೆಲಸವನ್ನು ಚುನಾವಣೆ ನಂತರ ಮತದಾನದ ಮುಖಾಂತರ ಮಾಡುವಂಥ ಒಂದು ಪ್ರಯತ್ನ ನಮ್ಮ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೀನಿ. ನಿನ್ನೆ ಸಂಜೆ ನಮ್ಮ ಶಿವಮೊಗ್ಗ ಗ್ರಾಮಾಂತರದಲ್ಲಿ ಸುಮಾರು ಒಂದು 10,000ಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಶೋಷಿತ ಪೀಡಿತ ಸಮಾಜದ ಬಂಧುಗಳ ಒಂದು ದೊಡ್ಡ ಒಂದು ಸಮಾವೇಶ ನಡೆಯಿತು. ತುಂಬಾ ಒಳ್ಳೆ ರೀತಿಯಂತ ಒಂದು ಜನರ ಆಶೀರ್ವಾದ ಸಿಕ್ಕಿದೆ. ಅದೇ ರೀತಿ ಇವತ್ತು ಕೂಡ ನಮ್ಮ ಭಾರತ್ ಅಕ್ಕಿಯನ್ನ ನಿಲ್ಲಿಸುವಂಥ ಕಾರ್ಯವನ್ನು ಇದೇ ಕಾಂಗ್ರೆಸ್